ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಟಾಪಿಕ್ ಮೇಘಾಲಯ ಮತ್ತು ತ್ರಿಪುರಾ ರಾಜ್ಯಗಳ ಪ್ರಮುಖ ಮಾಹಿತಿ. ಅದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ನಮ್ಮ ಸ್ಪರ್ಧಾ ಪ್ರಚಲಿತ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಮೊದಲನೆಯದಾಗಿ ಮೇಘಾಲಯ ರಾಜ್ಯ. ಮೇಘಾಲಯ ರಾಜ್ಯದ ಪ್ರಮುಖ ಮಾಹಿತಿಯನ್ನು ನೋಡೋಣ. ಮೇಘಾಲಯ ರಾಜ್ಯ ಈಶಾನ್ಯ ಭಾರತದ ಒಂದು ಪ್ರಮುಖ ರಾಜ್ಯವಾಗಿದೆ. ಇದು ಈಶಾನ್ಯ ಭಾರತದಲ್ಲಿ ಕಂಡು ಬರುತ್ತದೆ. ಈ ಮೇಘಾಲಯ ರಾಜ್ಯದ ರಾಜಧಾನಿ ಶಿಲ್ಲಾಂಗ್. ಈ ಮೇಘಾಲಯ ರಾಜ್ಯ ಮೊದಲು ಅಸ್ಸಾಂನ ಭಾಗವಾಗಿತ್ತು. ನಂತರ 1972 ಜನವರಿ 22ರಂದು ಪ್ರತ್ಯೇಕ ರಾಜ್ಯವಾಗಿ ಸ್ಥಾಪನೆಯಾಯಿತು. ಮೊದಲು ಅಸ್ಸಾಂನ ಭಾಗವಾಗಿತ್ತು. ನಂತರ 1972 ಜನವರಿ 22ರಂದು ಪ್ರತ್ಯೇಕ ರಾಜ್ಯವಾಗಿ ಸ್ಥಾಪನೆಯಾಯಿತು. ಮೇಘಾಲಯ ರಾಜ್ಯ ಯಾವಾಗ ಸ್ಥಾಪನೆ ಆಯಿತು ಅಂತ ಕ್ವಶನ್ ಆಗತ್ತಾ? ಅದಕ್ಕೆ ಉತ್ತರ 1972 ಜನವರಿ 22ರಂದು ಮೇಘಾಲಯ ರಾಜ್ಯವು ಪ್ರತ್ಯೇಕ ರಾಜ್ಯವಾಗಿ ಸ್ಥಾಪನೆ ಆಯಿತು. ನಂತರ ಮೇಘಾಲಯದಲ್ಲಿರುವ ಒಟ್ಟು ಜಿಲ್ಲೆಗಳ ಸಂಖ್ಯೆ 12 ಜಿಲ್ಲೆಗಳು ಮೇಘಾಲಯದಲ್ಲಿ. ಮೇಘಾಲಯದ ಪ್ರಸ್ತುತ ಮುಖ್ಯಮಂತ್ರಿ ಮೇಘಾಲಯದ ಯಾರ್ದಾರ ಅಂದ್ರ ಕೊನ್ರಾಡ್ ಸಂಗಮಾ ಅವರು ಪ್ರಸ್ತುತ ಮೇಘಾಲಯದ ಮುಖ್ಯಮಂತ್ರಿ ಆಗಿದ್ದಾರೆ. ಪ್ರಸ್ತುತ ಮೇಘಾಲಯದ ರಾಜ್ಯಪಾಲರು ಯಾರದಾರ ಅಂದ್ರ CH ವಿಜಯಶಂಕರ್ ಅವರು ಇದಾರೆ. ವಿಜಯಶಂಕರ್ ಅವರು ಪ್ರಸ್ತುತ ಮೇಘಾಲಯದ ರಾಜ್ಯಪಾಲರಾಗಿದ್ದಾರೆ. ಮೇಘಾಲಯದಲ್ಲಿರುವ ಒಟ್ಟು ವಿಧಾನಸಭಾ ಸ್ಥಾನಗಳ ಸಂಖ್ಯೆ 60 ಮತ್ತು ರಾಜ್ಯಸಭೆಗೆ ಮೀಸಲಿಟ್ಟಿರುವ ಸ್ಥಾನಗಳ ಸಂಖ್ಯೆ ಮೇಘಾಲಯದಲ್ಲಿ 1, ಲೋಕಸಭೆಗೆ 2 ಸ್ಥಾನ ಮೀಸಲಿವೆ. ಮೇಘಾಲಯದಲ್ಲಿರುವ ವಿಧಾನಸಭಾ ಸ್ಥಾನಗಳ ಸಂಖ್ಯೆ 60, ರಾಜ್ಯಸಭೆಯಲ್ಲಿ ಮೀಸಲಿಟ್ಟಿರುವ ಸ್ಥಾನಗಳ ಸಂಖ್ಯೆ 1, ಲೋಕಸಭೆಯಲ್ಲಿ ಮೀಸಲಿಟ್ಟಿರುವ ಸ್ಥಾನ 2. ಇದು ಇಂಪಾರ್ಟೆಂಟ್. ನೆಕ್ಸ್ಟ್ ಮೇಘಾಲಯದ ರಾಜ್ಯ ಪಕ್ಷಿ ಯಾವ್ದಂದ್ರ ಹಿಲ್ ಮೈನಾ. ಇದೊಂದು ಪಕ್ಷಿ ಇದೆ, ಹಿಲ್ ಮೈನಾ ಅಥವಾ ಬೆಟ್ಟದ ಮೈನಾ. ಇದು ಮೇಘಾಲಯದ ರಾಜ್ಯ ಪಕ್ಷಿಯಾಗಿದೆ. ನೆಕ್ಸ್ಟ್ ಮೇಘಾಲಯದೊಂದಿಗೆ ಗಡಿ ಹಂಚಿಕೊಂಡಿರುವ ರಾಜ್ಯಗಳು ಯಾವ್ಯಾವ ಅಂದ್ರ ಒಂದು ಅಸ್ಸಾಂ ರಾಜ್ಯ ಮಾತ್ರ ಮೇಘಾಲಯದೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ. ಅದನ್ನ ಬಿಟ್ಟ ಯಾವ ರಾಜ್ಯಗಳು ಸಹ ಮೇಘಾಲಯದೊಂದಿಗೆ ಗಡಿಯನ್ನು ಹಂಚಿಕೊಂಡಿಲ್ಲ. ಅಸ್ಸಾಂ ರಾಜ್ಯ ಮಾತ್ರ ಮೇಘಾಲಯದಿಂದ ಗಡಿಯನ್ನು ಹಂಚಿಕೊಂಡಿದೆ. ನೆಕ್ಸ್ಟ್ ಮೇಘಾಲಯದೊಂದಿಗೆ ಗಡಿಯನ್ನು ಹಂಚಿಕೊಂಡಿರುವ ರಾಷ್ಟ್ರಗಳು ಯಾವ್ದಂದ್ರ ಬಾಂಗ್ಲಾದೇಶ ರಾಷ್ಟ್ರ ಮಾತ್ರ ಮೇಘಾಲಯದೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ. ನೆಕ್ಸ್ಟ್ ಮೇಘಾಲಯ ಬಗ್ಗೆ ನೋಡೋದಾದ್ರ ಇಲ್ಲಿ ಕಂಡು ಬರುವ ಬುಡಕಟ್ಟು ಜನಾಂಗಗಳು ಯಾವಂದ್ರ ಪ್ರಮುಖವಾಗಿ ಬುಡಕಟ್ಟು ಜನಾಂಗಗಳು ಗ್ಯಾರೋ ಮತ್ತು ಕಾಶಿ ಬುಡಕಟ್ಟು ಜನಾಂಗಗಳು. ಇವು ಮೇಘಾಲಯದ ಪ್ರಮುಖ ಬುಡಕಟ್ಟು ಜನಾಂಗಗಳು. ಇದು ಕ್ವಶನ್ ಆಗಿದೆ ಬಹಳ ಸಲ. ಗ್ಯಾರೋ ಮತ್ತು ಕಾಶಿ ಬುಡಕಟ್ಟು ಜನಾಂಗಗಳು ಯಾವ ರಾಜ್ಯದಲ್ಲಿ ಕಂಡು ಬರುತ್ತವೆ? ಇವು ಮೇಘಾಲಯದ ರಾಜ್ಯದಲ್ಲಿ ಕಂಡು ಬರುತ್ತವೆ. ಇಲ್ಲಿ ಆಚರಿಸುವ ನೃತ್ಯಗಳು, ಮೇಘಾಲಯದಲ್ಲಿ ಆಚರಿಸುವ ನೃತ್ಯಗಳು ಯಾವ್ಯಾವ ಅಂದ್ರ ಬುಂಬು, ನಾಂಗಾ, ಕ್ರೇಮ್, ಕೊಯ್ಲಾಮ್. ಇದು ಯಾವ ರೀತಿ ಕೇಳ್ತಾರಂದ್ರೆ ಕೊಯ್ಲಾಮ್ ನೃತ್ಯವನ್ನು ಯಾವ ರಾಜ್ಯದಲ್ಲಿ ಆಚರಣೆ ಮಾಡಲಾಗುತ್ತದೆ? ಇದಕ್ಕೆ ಉತ್ತರ ಮೇಘಾಲಯ ರಾಜ್ಯದಲ್ಲಿ. ಇದು ಇಂಪಾರ್ಟೆಂಟ್. ಬುಂಬು, ನಾಂಗಾ, ಕ್ರೇಮ, ಕೊಯ್ಲಾಮ ಇವು ಮೇಘಾಲಯದ ರಾಜ್ಯದ ನೃತ್ಯಗಳು. ಇಲ್ಲಿ ಮೇಘಾಲಯದಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ಸಾಂಬಾರ್ ಪೌಡರ್ ಅನ್ನ ಉತ್ಪಾದನೆ ಮಾಡಲಾಗುತ್ತದೆ. ಮೇಘಾಲಯದಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ಸಾಂಬಾರ್ ಪೌಡರ್ ಉತ್ಪಾದನೆ ಮಾಡಲಾಗುತ್ತದೆ. ನೆಕ್ಸ್ಟ್ ಇಲ್ಲಿ ನುಕ್ರೆಕ್ ರಾಷ್ಟ್ರೀಯ ಉದ್ಯಾನವನ ಇದೆ. ನುಕ್ರೆಕ್ ರಾಷ್ಟ್ರೀಯ ಉದ್ಯಾನವನ ಇದು ಇಂಪಾರ್ಟೆಂಟ್. ಇದು ಕ್ವಶನ್ ಆಗಿದೆ ಬಹಳ ಸಲ. ನುಕ್ರೆಕ್ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ? ಇದು ಮೇಘಾಲಯ ರಾಜ್ಯದಲ್ಲಿ ಕಂಡು ಬರುತ್ತದೆ. ಈ ನುಕ್ರೆಕ್ ರಾಷ್ಟ್ರೀಯ ಉದ್ಯಾನವನ ಯಾವಾಗ ಸ್ಥಾಪನೆ ಆಯ್ತು ಅಂದ್ರೆ 1991ರಲ್ಲಿ ನುಕ್ರೆಕ್ ರಾಷ್ಟ್ರೀಯ ಉದ್ಯಾನವನ ಸ್ಥಾಪನೆ ಆಯಿತು. ನೆಕ್ಸ್ಟ್ ಮುಖ್ಯವಾದ ಪಾಯಿಂಟ್ ಅಂದ್ರ ಪ್ರಪಂಚದಲ್ಲಿ ಅತಿ ಹೆಚ್ಚು ಮಳೆ ಪಡೆಯುವ ಸ್ಥಳ ಯಾವ್ದಂದ್ರ ಮೇಘಾಲಯದ ಮೋಸಿನ್ರಾಮ್. ಇದು ಇಂಪಾರ್ಟೆಂಟ್.
ಪ್ರಪಂಚದಲ್ಲಿ ಅತಿ ಹೆಚ್ಚು ಮಳೆ ಪಡೆಯುವ ಸ್ಥಳ. ಹಂಗ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಪಡೆಯುವ ಸ್ಥಳ ಯಾವ್ದಂತ ಕಮೆಂಟ್ ಮಾಡ್ರಿ. ಪ್ರಪಂಚದಲ್ಲಿ ಅತಿ ಹೆಚ್ಚು ಮಳೆ ಪಡೆಯುವ ಸ್ಥಳ ಯಾವ್ದಂದ್ರ ಮೇಘಾಲಯದ ಮೌಸಿನ್ರಾಮ್. ಎಷ್ಟು ಮಳೆ ಪಡೆಯುತ್ತೆ ಅಂತಂದ್ರ 1143 ಸೆಂಟಿಮೀಟರ್, ವರ್ಷಕ್ಕೆ 1143 ಸೆಂಟಿಮೀಟರ್ ಮಳೆ ಪಡೆಯುತ್ತದೆ. ಪ್ರಪಂಚದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ಯಾವ್ದಂದ್ರ ದಕ್ಷಿಣ ಅಮೆರಿಕದ ಚಿಲಿ ದೇಶದ ಅಟಕಾಮ ಮರುಭೂಮಿ. ಇದು ಇಂಪಾರ್ಟೆಂಟ್. ಅತಿ ಕಡಿಮೆ ಪ್ರಪಂಚದಲ್ಲಿ ಅತಿ ಕಡಿಮೆ ಮಳೆ ಪಡೆಯುವ ಪ್ರದೇಶ ಯಾವ್ದಂದ್ರ ದಕ್ಷಿಣ ಅಮೆರಿಕದ ಚಿಲಿ ದೇಶದ ಅಟಕಾಮ ಮರುಭೂಮಿ. ಇದು ಜಗತ್ತಿನಲ್ಲಿ ಅತಿ ಕಡಿಮೆ ಮಳೆಯನ್ನು ಪಡೆಯುತ್ತದೆ. ನೆಕ್ಸ್ಟ್ ಶಿಲ್ಲಾಂಗ್, ಮೇಘಾಲಯದ ರಾಜಧಾನಿ ಶಿಲ್ಲಾಂಗ್ ಅನ್ನ ಪೂರ್ವದ ಸ್ಕಾಟ್ಲೆಂಡ್ ಎಂದು ಕರೆಯುತ್ತಾರೆ. ಪೂರ್ವದ ಸ್ಕಾಟ್ಲೆಂಡ್ ಎಂದು ಕರೆಯುತ್ತಾರೆ. ನೆಕ್ಸ್ಟ್ ಸಜೀವ ಬೇರು ಸೇತುವೆಗಳು ಎಲ್ಲಿ ಕಂಡು ಬರುತ್ತವೆ ಅಂತ ಕೇಳ್ತಾರ. ಸಜೀವ ಬೇರು ಸೇತುವೆಗಳು ಅದು ಮೇಘಾಲಯದಲ್ಲಿ ಕಂಡು ಬರ್ತವೆ. ಲಿವಿಂಗ್ ರೂಟ್ ಬ್ರಿಡ್ಜಸ್, ಸಜೀವ ಬೇರು ಸೇತುವೆಗಳು ಮೇಘಾಲಯದಲ್ಲಿ ಕಂಡು ಬರುತ್ತವೆ. ನೆಕ್ಸ್ಟ್ ಭಾರತದಲ್ಲಿರುವ 4 ಬುಡಕಟ್ಟು ರಾಜ್ಯಗಳು. ಭಾರತದಲ್ಲಿರುವ 4 ಬುಡಕಟ್ಟು ರಾಜ್ಯಗಳು ಯಾವ್ಯಾವ ಅಂದ್ರ ಅಸ್ಸಾಂ, ತ್ರಿಪುರಾ, ಮೇಘಾಲಯ, ಮಿಜೋರಾಂ. ಇವು 4 ರಾಜ್ಯಗಳು ಸಂವಿಧಾನದ 6ನೇ ಅನುಸೂಚಿಯಲ್ಲಿ ಅನುಸೂಚಿಯಲ್ಲಿ ವಿಶೇಷ ಸ್ಥಾನಮಾನವನ್ನ ಪಡೆದುಕೊಂಡಿವೆ. ಇದಕ್ಕೆ ಕೋಡ್ ಏನಂದ್ರ ATM². ಅಸ್ಸಾಂ, ತ್ರಿಪುರಾ, ಮೇಘಾಲಯ, ಮಿಜೋರಾಂ. ಇದ ಕ್ವಶನ್ ಆಗುತ್ತಾ ಯಾವ ಟೈಪ್ ಆಗುತ್ತಂದ್ರ ಸಂವಿಧಾನದ 6ನೇ ಅನುಸೂಚಿಯಲ್ಲಿ ಸ್ಥಾನಮಾನ ಪಡೆದುಕೊಂಡಿರುವ ರಾಜ್ಯಗಳು ಯಾವ ಅಂತ ಕೇಳ್ತಾರ. ಆಪ್ಷನ್ ಕೊಡ್ತಾರ ಅಸ್ಸಾಮ, ತ್ರಿಪುರಾ, ಮೇಘಾಲಯ. ಒಂದು ಚೇಂಜ್ ಮಾಡಿರ್ತಾರ. ಇಲ್ಲಂದ್ರ ಯಾವ ರಾಜ್ಯ ಸಂವಿಧಾನದ 6ನೇ ಅನುಸೂಚಿಯಲ್ಲಿ ವಿಶೇಷ ಸ್ಥಾನಮಾನವನ್ನು ಪಡೆದುಕೊಂಡಿದೆ ಅಂತ ಕೇಳ್ತಾರ. ಯಾವ ಬುಡಕಟ್ಟು ರಾಜ್ಯ ಅಂತ ಒಂದು ಕೊಟ್ಟಿರ್ತಾರ, ಆಪ್ಷನ್ ಕರೆಕ್ಟ್ ಆಗಿ 3 ರಾಂಗ್ ಕೊಟ್ಟಿರ್ತಾರ. ಅದನ್ನ ನಾವು ಚೂಸ್ ಮಾಡಿ ಹಾಕ್ಬೇಕು. ನೆಕ್ಸ್ಟ್ ತ್ರಿಪುರಾ ರಾಜ್ಯ. ಈ ತ್ರಿಪುರಾ ರಾಜ್ಯದ ಬಗ್ಗೆ ಪ್ರಮುಖ ಮಾಹಿತಿಯನ್ನ ನೋಡೋಣ. ಈ ತ್ರಿಪುರಾ ರಾಜ್ಯ ಕೂಡ ಭಾರತದ ಈಶಾನ್ಯ ಭಾಗದಲ್ಲಿ ಕಂಡುಬರುವ ಒಂದು ಪ್ರಮುಖ ರಾಜ್ಯವಾಗಿದೆ. ಈ ರಾಜ್ಯ ಯಾವಾಗ ಸ್ಥಾಪನೆ ಆಯ್ತಂದ್ರ 1972 ಜನವರಿ 21ರಂದು ತ್ರಿಪುರಾ ರಾಜ್ಯ ಸ್ಥಾಪನೆ ಆಯಿತು. ಈ ರಾಜ್ಯದ ರಾಜಧಾನಿ ಅಗರ್ತಲಾ. ಇಲ್ಲಿರುವ ಅತಿ ದೊಡ್ಡ ನಗರ ಯಾವುದು ಅದು ಕೂಡ ಅಗರ್ತಲಾ. ತ್ರಿಪುರಾದಲ್ಲಿರುವ ಜಿಲ್ಲೆಗಳ ಸಂಖ್ಯೆ, ಒಟ್ಟು ಜಿಲ್ಲೆಗಳ ಸಂಖ್ಯೆ 8. ಇದರ ವಿಸ್ತೀರ್ಣ 10,491 ಚದರ ಕಿಲೋಮೀಟರ್ಗಳು. ಇಲ್ಲಿ ಮಾತನಾಡುವ ಭಾಷೆ, ತ್ರಿಪುರಾದಲ್ಲಿ ಮಾತನಾಡುವ ಭಾಷೆಗಳು ಬೆಂಗಾಲಿ ಮತ್ತು ಇಂಗ್ಲಿಷ್ ಭಾಷೆಯನ್ನ ಇಲ್ಲಿ ಮಾತನಾಡುತ್ತಾರೆ. ಇಲ್ಲಿ ಜನಸಾಂದ್ರತೆ ಎಷ್ಟಿದೆ ಅಂದ್ರ ಜನಸಾಂದ್ರತೆ 350 ಜನಸಾಂದ್ರತೆಯನ್ನ ಹೊಂದಿದೆ. ತ್ರಿಪುರಾದಲ್ಲಿ ಆಚರಿಸುವ ನೃತ್ಯಗಳು ಯಾವಂದ್ರ ಲೆಬಾಂಗ್ ಒಂದು ಆಚರಣೆ ಮಾಡ್ತಾರೋ ಮತ್ತು ಭೂಮಣಿ, ಇವೆರಡು ನೃತ್ಯಗಳನ್ನ ಆಚರಣೆ ಮಾಡುತ್ತಾರೆ. ನೆಕ್ಸ್ಟ್ ಇಲ್ಲಿರುವ ವಿಧಾನಸಭಾ ಸ್ಥಾನಗಳ ಸಂಖ್ಯೆ ಎಷ್ಟಂದ್ರ 60. ಲೋಕಸಭೆಯಲ್ಲಿ 2 ಸ್ಥಾನಗಳನ್ನು ತ್ರಿಪುರಾ ರಾಜ್ಯಕ್ಕೆ ಮೀಸಲಿಡಲಾಗಿದೆ. ನೆಕ್ಸ್ಟ್ ರಾಜ್ಯಸಭೆಯಲ್ಲಿ ಅಲ್ಲಿಯೂ ಕೂಡ 1 ಸ್ಥಾನವನ್ನು ತ್ರಿಪುರಾ ರಾಜ್ಯಕ್ಕೆ ಮೀಸಲಿಡಲಾಗಿದೆ. ಇಲ್ಲಿ ತ್ರಿಪುರಾ ರಾಜ್ಯದಲ್ಲಿ ಹರಿಯುವ ನದಿ ಯಾವುದಂದ್ರ
ಮನು ನದಿ, ಇದು ಇಂಪಾರ್ಟೆಂಟ್. ಮನು ನದಿ ಯಾವ ರಾಜ್ಯದಲ್ಲಿ ಹರಿಯುತ್ತದೆ? ಅದು ತ್ರಿಪುರಾ ರಾಜ್ಯ. ತ್ರಿಪುರಾ ರಾಜ್ಯದ ಮುಖ್ಯಮಂತ್ರಿ ಯಾರಂದ್ರ ಮಾಣಿಕ್ ಶಾ ಅವರು. ಮಾಣಿಕ್ ಶಾ. ರಾಜ್ಯಪಾಲರು, ತ್ರಿಪುರಾ ರಾಜ್ಯದ ರಾಜ್ಯಪಾಲರು ಇಂದ್ರ ಸೇನಾ ರೆಡ್ಡಿ. ತ್ರಿಪುರಾ ರಾಜ್ಯ ಎಷ್ಟು ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಅಂದ್ರ, ಒಂದು ಮಿಜೋರಾಂ ರಾಜ್ಯದೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ. ನೆಕ್ಸ್ಟ್ ಅಸ್ಸಾಂ ರಾಜ್ಯದೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ. ತ್ರಿಪುರಾ ರಾಜ್ಯ 2 ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ. ನೆಕ್ಸ್ಟ್ ತ್ರಿಪುರಾ ರಾಜ್ಯ ಎಷ್ಟು ದೇಶಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ? ಇಲ್ಲಿ ಬಾಂಗ್ಲಾದೇಶ ಕಂಡು ಬರುತ್ತದೆ. ಇಲ್ಲಿದೆ ನೋಡ್ರಿ ಮ್ಯಾಪ್ದಾಗ, ಬಾಂಗ್ಲಾದೇಶ ತ್ರಿಪುರಾದೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ. ಇದು ಇಂಪಾರ್ಟೆಂಟ್. ತ್ರಿಪುರಾದೊಂದಿಗೆ ಗಡಿಯನ್ನು ಹಂಚಿಕೊಂಡಿರುವ ಏಕೈಕ ರಾಷ್ಟ್ರ ಯಾವುದು ಅಂತ ಕ್ವಶನ್ ಆಗತ್ತ. ಅದಕ್ಕೆ ಉತ್ತರ ಬಾಂಗ್ಲಾದೇಶ. 23ನೇ ಕರ್ಕಾಟಕ ಸಂಕ್ರಾಂತಿ ವೃತ್ತ. 23ನೇ ಕರ್ಕಾಟಕ ಸಂಕ್ರಾಂತಿ ವೃತ್ತ ತ್ರಿಪುರಾ ರಾಜ್ಯದ ಮೂಲಕ ಹಾಯ್ದು ಹೋಗುತ್ತದೆ. ಇದು ಇಂಪಾರ್ಟೆಂಟ್. ತ್ರಿಪುರಾ ರಾಜ್ಯದ ಮೂಲಕ ಹಾಯ್ದು ಹೋಗುತ್ತದೆ. ನೆಕ್ಸ್ಟ್ ದೀಪಾ ಕರ್ಮಾಕರ್ ಅವರು. ದೀಪಾ ಕರ್ಮಾಕರ್ ಇವರು ಜಿಮ್ನಾಸ್ಟಿಕ್ ಕ್ರೀಡಾಪಟು. ಇವರು ಕೂಡ ತ್ರಿಪುರಾ ರಾಜ್ಯದವರು. ದೀಪಾ ಕರ್ಮಾಕರ್ ಅವರು ತ್ರಿಪುರಾ ರಾಜ್ಯದ ಮೂಲದವರು. ಇಲ್ಲಿ ಕಂಡುಬರುವ ಪ್ರಮುಖ ಬುಡಕಟ್ಟು ಜನಾಂಗ ಯಾವ್ದಂದ್ರ ಚಕ್ಮಾ ಬುಡಕಟ್ಟು. ಇದು ಕ್ವಶನ್ ಆಗಿದೆ ಬಹಳ ಸಾರಿ. ಚಕ್ಮಾ ಬುಡಕಟ್ಟು ಜನಾಂಗ ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ? ಅದಕ್ಕೆ ಉತ್ತರ ತ್ರಿಪುರಾ ರಾಜ್ಯ. ಈ ಚಕ್ಮಾ ಬುಡಕಟ್ಟು ಜನಾಂಗದವರು ಬಾಂಗ್ಲಾದೇಶದಿಂದ ತ್ರಿಪುರಾಕ್ಕೆ ವಲಸೆ ಬಂದಿದ್ದಾರೆ. ಇವರು ಬಾಂಗ್ಲಾದೇಶದಿಂದ ತ್ರಿಪುರಾ ರಾಜ್ಯಕ್ಕೆ ವಲಸೆ ಬಂದ ಬುಡಕಟ್ಟು ಜನಾಂಗ ಇದೆ. ನೆಕ್ಸ್ಟ್ ಹೊಸ ಹೈಕೋರ್ಟ್. ಇಲ್ಲಿರೋ ಹೊಸ ಹೈಕೋರ್ಟ್ ಸಂವಿಧಾನದ 214ನೇ ವಿಧಿಯ ಪ್ರಕಾರ 2013ರಲ್ಲಿ ಸ್ಥಾಪಿತವಾಗಿದೆ. ಇಲ್ಲಿ 2013ರಲ್ಲಿ ಸಂವಿಧಾನದ 214ನೇ ವಿಧಿಯ ಪ್ರಕಾರ ತ್ರಿಪುರಾ ರಾಜ್ಯದಲ್ಲಿ ಹೈಕೋರ್ಟ್ ಸ್ಥಾಪನೆಯಾಗಿದೆ.